ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿ ತಾಲೂಕನ್ನು ಗುಡಿಸಲು ಮುಕ್ತ ಮಾಡುವುದೇ ಮುಖ್ಯ ಗುರಿ, ಸಚಿವ ಈಶ್ವರ್ ಖಂಡ್ರೆ. ಜೂನ್ 15ರಂದು ಬೀದರ್ನಲ್ಲಿ ಮಾತಾ ಅಹಿಲಬಾಯಿ ಅವರ ಅದ್ದೂರಿ ಜಯಂತಿ. ಗೋ ಹತ್ಯೆ ನಿಷೇಧಕ್ಕೆ ಕಠಿಣ ಕ್ರಮ ಕೈಗೊಳ್ಳುವಂತೆ ವಿಶ್ವ ಹಿಂದೂ ಪರಿಷತ್ ಆಗ್ರಹ. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕನ್ನು ಗುಡಿಸಲು ಮುಕ್ತನಾಗಿ ಮಾಡುವುದೇ ನಮ್ಮ ಮುಖ್ಯ ಗುರಿಯಾಗಿದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಅವರು ಭಾಲ್ಕಿಯ ಸಂಸದರ ಕಚೇರಿ ಎದುರುಗಡೆ ನಡೆದ ಭಾಲ್ಕಿ ತಾಲೂಕಿನಲ್ಲಿ ವಿವಿಧ ವಸತಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಮನೆ ಮಂಜೂರಾತಿಯ ತಿಳುವಳಿಕೆ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 2013-18ರಲ್ಲಿ ತಾವು ಸಚಿವರಾಗಿದ್ದಾಗ ಭಾಲ್ಕಿ ತಾಲೂಕನ್ನು ಗುಡಿಸಲು ಮುಕ್ತ ಮಾಡುವ ಉದ್ದೇಶದಿಂದ 25,000 ಮನೆಗಳ ಹಕ್ಕುಪತ್ರ ನೀಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಪೂರ್ಣಗೊಳ್ಳಲಿಲ್ಲ. ಅದು ಈ ಅವಧಿಯಲ್ಲಿ ಪೂರ್ಣಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ. ನಮ್ಮ ಸರ್ಕಾರವು ಬಡವರ ಅಭಿವೃದ್ಧಿಗಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮನೆಯ ಮುಖ್ಯಸ್ಥಿಗೆ ಪ್ರತಿ ತಿಂಗಳು ಪ್ರತಿ 2,000 ರೂಪಾಯಿ ನೀಡಲಾಗುತ್ತಿದೆ. ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಹಾಗೂ ಗೃಹ ಜ್ಯೋತಿ ಯೋಜನೆ ಮೂಲಕ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ. ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢರಾಗಿ ಮಾಡುವುದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಭಾಲ್ಕಿ ತಾಲೂಕಿಗೆ ಒಟ್ಟು 8,000 ಮನೆಗಳು ಮಂಜೂರು ಆಗಿವೆ. ಅದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ 7,000 ಮನೆ ಮತ್ತು ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ 1,000 ಮನೆಗಳು ಮಂಜೂರಾಗಿವೆ. ಜನರಿಗೆ ಅವಶ್ಯಕವಿರುವ ಅನ್ನ, ವಸತಿ, ಶಿಕ್ಷಣ, ಆರೋಗ್ಯ ಮುಂತಾದವುಗಳನ್ನು ನೀಡುವ ಕೆಲಸ ನಾವು ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಅವರು ದೂರ್ಕೋಟ್ ಹಿಂದಿನಲ್ಲಿ ಎಂಪಿ ಇದ್ರು, ಕೇಂದ್ರ ಸಚಿವರಿದ್ರು. ಗೊತ್ತು ನಿಮಗೆ, ನಿಮ್ಮನ್ನು ಲೋಕಸಭೆ ಚುನಾವಣೆಯಲ್ಲಿ ಅವ್ರಿಗೆ ಮನೆ ಕಳಿಸ್ಕೊಟ್ಟಿವಿ, ಸಾಗರ್ ಗೆಲ್ಸ್ಕೊಟ್ಟಿವಿ. ಅವ್ರೇನ್ ಮಾಡಿದ್ರು, ನಿಮ್ಮ ಹೊಟ್ಟೆ ಮ್ಯಾಗ ಬಡವರಿಗೆ ಅನ್ಯಾಯ ಮಾಡಬೇಕು ಅಂತೇಳಿ ಎಲ್ಲ ಶ್ರೀಮಂತರಿಗೆ ಮನೆ ಕೊಟ್ಟಾರ ಅಂತ ಕ್ಯಾನ್ಸಲ್ ಮಾಡಬೇಕು ಅಂತ ಹೊರಟರು. ದೊಡ್ಡ ಹೋರಾಟ ಆಯ್ತು. ಭಾಲ್ಕಿಯಲ್ಲಿ, ಬೀದರಲ್ಲಿ, ಬೆಂಗಳೂರಿನಲ್ಲಿ, ಅಸೆಂಬ್ಲಿಯಲ್ಲಿ, ವಿಧಾನಸಭೆಯಲ್ಲಿ ಎಲ್ಲಾ ಕಡೆ ಹೋರಾಟ ಮಾಡಿ ಅದನ್ನು ಮತ್ತೆ ಮಂಜೂರಾತಿ ಮಾಡಿದೆ. ನಾನು ಬಹಳ ಕಷ್ಟಪಟ್ಟು ಅದಾದ್ಮೇಲೆ ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ. ನಿಮಗೆ ಗೊತ್ತಿದೆ, 2 ವರ್ಷ ಕೆಳಗೆ 2023 ಇದೆ ಮೇದಲ್ಲಿ, ಮೇ ತಿಂಗಳಲ್ಲಿ ಚುನಾವಣೆ ಆದವು. ಚುನಾವಣೆ ಅತ್ಯಂತ ಮಹತ್ತರವಾದಂತಹ ಚುನಾವಣೆ. ಆ ಚುನಾವಣೆಯಲ್ಲಿ ಅಂದ್ರೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ನಿಮ್ಮೆಲ್ಲರಿಗೆ ಭರವಸೆ ಕೊಟ್ಟಿದ್ದೇವೆ. ಏನ್ ಭರವಸೆ ಕೊಟ್ಟಿದ್ದೇವೆ? ನಿಮ್ಗೆ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಬಡವರಿಗೆ. ಏನಿತ್ತು ಆ 5 ಗ್ಯಾರಂಟಿ? 1ನೇ ಗ್ಯಾರಂಟಿ, ನಾವು ನಿಮ್ಗೆ ಎಲ್ಲಾ ಮಹಿಳೆಯರಿಗೆ, ಒಂದೊಂದು ಮನೆಯಲ್ಲಿರುವಂತವರಿಗೆ, ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಮನೆಗೆ, ನಿಮ್ಮ ಖಾತೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದೇವೆ. ಯಾವ ಕಾರ್ಯಕ್ರಮ ಅದು ಹೇಳಿ? ಗೃಹಲಕ್ಷ್ಮಿ ಯೋಜನೆ. ಗೊತ್ತಲ್ಲ ಇಲ್ಲಮ್ಮ, ರೊಕ್ಕ ನಾವು ಕುಳ್ಳಂತಿದ್ದೇವೆ, ನಿಮ್ಗೆ ನೆನ್ಪಿಲ್ಲೋದ್ರೆ ಹೆಂಗ? ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು. ಕೇಂದ್ರದ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ಡೀಸೆಲ್ ಬೆಲೆ ಹೆಚ್ಚಿಗಾಗ್ಯದ. ಕೇಂದ್ರದವ್ರು ಮಾಡ್ಯಾರ, ಸೆಂಟ್ರದವರು, ಬಿಜೆಪಿದವ್ರು ಮಾಡ್ಯಾರ. ಪೆಟ್ರೋಲ್ ಬೆಲೆ ಹೆಚ್ಚಿಗಾಗ್ಯದ. ಅಡಿಗೆ ಅನಿಲ್ ಸಿಲಿಂಡರ್ ಬೆಲೆ ಹೆಚ್ಚಿಗಾಗ್ಯದ, ಆಗಿಲ್ಲ? ಆಗಿದ್ದಿಲ್ಲ, 1,000 ರೂಪಾಯಿ ಆಗ್ಯದಲ್ಲ. ನಮ್ಮ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ ಏಟಿತ್ತು, ಸೋನಿಯಾ ಗಾಂಧಿ ಅವರಿದ್ದಾಗ 400 ಇತ್ತು. ಏಟಿತ್ತು? 400 ಇದ್ದಿದ್ದು 1,000 ರೂಪಾಯಿ ಮಾಡ್ಯಾರ. ಮಾಡಿ ನಿಮ್ ಜೇಬಿಗೆ ಕತ್ರಿ ಹೊಡ್ಲೇತಾರ. ಏನ್ ಮಾಡತ್ತಾರ? ಜೇಬ್ ಪಾಕೆಟ್ ಮಾರ್ ಅಂತ ಗೊತ್ತಾ? ಅದಕ್ಕೆ
ಅದ್ರ ಜೊತೆಯಲ್ಲಿ ಅಡಿಗೆ ಎಣ್ಣೆ ಬೆಲೆ ಹೆಚ್ಚಿಗಾಯ್ತು, ಜೀವನಾವಶ್ಯಕ ವಸ್ತುಗಳ ಬೆಲೆ ಹೆಚ್ಚಿರೋದು. ನಿಮ್ಮ್ಯಾಗ ಭಾರ ಕಡಿಮೆ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಾರ್ಟಿದಾಗ ನಾವೆಲ್ಲ ಸೇರಿ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಮಾನ್ಯ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿದ್ದೆ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಾವೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ನಿಮ್ಗೆ ಸಹಾಯ ಮಾಡಬೇಕು ಅಂತೇಳಿ ಈ ಕರ್ನಾಟಕ ರಾಜ್ಯದಾಗ 1,25,00,000 ಮಹಿಳೆಯರಿಗೆ, ಎಷ್ಟು ಜನರಿಗೆ? 1.25 crore ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ಲತ್ತಿದ್ದೆವು. ಎಷ್ಟಾಯ್ತು ಅದು ಗೊತ್ತಾ? ಒಂದು ತಿಂಗಳಿಗೆ 2,500 ಕೋಟಿ, ವರ್ಷಕ್ಕೆ 30,000 ಕೋಟಿ ರೂಪಾಯಿ. ಯಾವುದೇ ಮಧ್ಯವರ್ತಿಗಳಿಲ್ಲದೆ, ದಲ್ಲಾಳಿಗಳಿಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತದ, ನಾವು ಮಾಡ್ತಾ ಇದ್ದೀವಿ. ರಾಜ್ ಮತ್ತು ಅಹಿಲಬಾಯಿ ಹೋಳ್ಕರ್ ಅವರ 300ನೇ ಜಯಂತಿಯನ್ನು ಬೀದರ್ನಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಯಂತಿ ಆಚರಣೆ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಸೋಮವಾರ ಬೀದರ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರವ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ ಹಾಗೂ ಅಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್ ಅವರು ಜಯಂತಿ ಆಚರಣೆ ಕುರಿತು ವಿವರ ನೀಡಿದರು. ಜೂನ್ 15ರಂದು ಬೀದರ್ನ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಅದಕ್ಕೆ ಪೂರ್ವ ನಗರದ ಬಂಗುಂಡೇಶ್ವರ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ರಾಜಮಾತಾ ಅಹಿಲಬಾಯಿ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ. ಗೌಂಡ ಸಮಾಜ ಹಾಗೂ ಹಟಗಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹಾಗೂ ಮಾಜಿ ಸಚಿವ ಎಚ್ಎಂ ರೇವಣ್ಣ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಜಿಲ್ಲೆಯ ಸಮಾಜದ ಎಲ್ಲ ಜನರು ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಮಾತೋಶ್ರೀ ಪುಣ್ಯ ಶ್ಲೋಕ್ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ಜಿಯವರ 300ನೇ ಜನ್ಮ ಶತಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲೆಯ ದೊಡ್ಡ ಗೌಂಡ ಸಮಾಜ ಮತ್ತು ಹಟ್ಕರ್ ಸಮಾಜ ಒಟ್ಟಾಗಿ ಸೇರಿ ಎಲ್ಲರನ್ನ ತಗೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ನಾನು ಎರಡೂ ಸಮಾಜಕ್ಕೆ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೀವು ನಿರ್ವಹಿಸಬೇಕಂತೇಳಿ ನನ್ನ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎರಡೂ ಸಮಾಜಕ್ಕೂ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಗೌರವಾಧ್ಯಕ್ಷರಾದಂಥ ಪಂಡಿತ್ ಚಿದ್ರಿಜಿ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಕಾರ್ಯಕ್ರಮ ಈಗ ಪುಣ್ಯ ಶ್ಲೋಕ್ ಅಂಥೇಳಿ ನಾವು ಆ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವ್ರನ್ನ ಕರೀತೇವೆ. ಈ ಜಗತ್ತಿನಲ್ಲಿ ಪುಣ್ಯ ಶ್ಲೋಕ್ ಅಂತೇಳಿ ಕರೆದಿದ್ದು 3 ಜನರಿಗೆ ಮಾತ್ರ. ಒಂದು ಧರ್ಮರಾಜನಿಗೆ, ಇನ್ನೊಂದು ನಳರಾಜನಿಗೆ, ಮೂರನೇದಾಗಿ ರಾಜಮಾತಾ ಪುಣ್ಯಶ್ಲೋಕ ಅಹಿಲ್ಯಾಬಾಯಿ ಹೋಳ್ಕರ್ ಅವರನ್ನ ಕರೆದಿದ್ದಾರೆ. ಇವತ್ತು ಅವರು ಕೊಟ್ಟಿದಂಥ ಕೊಡುಗೆ ಅಪಾರವಾದಂಥ ಕೊಡುಗೆ ಇದೆ. ದೇಶದ ಪ್ರಧಾನಮಂತ್ರಿಗಳು ಕೂಡ ಇಡೀ ದೇಶದಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ಜಿಯವರ ಜನ್ಮ ಉತ್ಸವನ ಆಚರಣೆ ಮಾಡಬೇಕಂತೇಳಿ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬೀದರ್ನಲ್ಲಿಯೂ ಕೂಡ ಐತಿಹಾಸಿಕವಾಗಿ ಕಾರ್ಯಕ್ರಮ ಆಗಬೇಕಂತೇಳಿ ಎರಡೂ ಸಮಾಜ, ಒಂದು ಗೌಂಡ್ ಸಮಾಜ ಮತ್ತು ಹಟ್ಕರ್ ಸಮಾಜ ನಿರ್ಣಯವನ್ನು ಮಾಡಿ ಎಲ್ಲರನ್ನ ಒಟ್ಟುಗೂಡಿಸಿ ಎಲ್ಲ ಸಮಾಜಗಳನ್ನು, ಎಲ್ಲ ವರ್ಗವನ್ನು, ಎಲ್ಲ ರಾಜಕೀಯ ಮುಖಂಡರನ್ನ ಸೇರಿಸ್ಕೊಂಡು ಒಂದು ಆ ತಾಯಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಿಶ್ಚಯವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಬೊಮ್ಮಗೊಂಡೇಶ್ವರ ಸರ್ಕಲ್ನಿಂದ ಆರಂಭ ಆಗ್ತದೆ. ಅಲ್ಲಿ ಬೊಮ್ಮಗೊಂಡೇಶ್ವರ ಮಹಾರಾಜರ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ರಥ ಅಂದರೆ ಫೋಟೋ ಮುಖಾಂತರ ರಥವನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸಿ ಕುದುರೆಯ ಮೇಲೆ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿರೂಪವನ್ನು ಮಾಡಿ ಡೊಳ್ಳು ಮತ್ತು ನಾದ್ಯಗಳೊಂದಿಗೆ ಅಲ್ಲಿಂದ ಮೆರವಣಿಗೆ ಆರಂಭ ಆಗ್ತದೆ. ಅಲ್ಲಿಂದ ನಮ್ಮ ಜಗಜ್ಯೋತಿ ಬಸವೇಶ್ವರ ಸರ್ಕಲ್, ಆಮೇಲೆ ಭಗತ್ ಸಿಂಗ್ ಸರ್ಕಲ್, ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಮುಖಾಂತರ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದ ಮುಖಾಂತರ ಮೋಹನ್ ಮಾರ್ಕೆಟ್ ಮಾರ್ಗವಾಗಿ ರಂಗಮಂದಿರಿಗೆ ತಲುಪ್ತದೆ. 1 ಗಂಟೆಗೆ ರಂಗಮಂದಿರದಲ್ಲಿ ಭವ್ಯವಾದ, ಅಂದರೆ ಬೆಳಿಗ್ಗೆ ಇದು 10 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. 9 ಗಂಟೆ ಸಮಯ ಕೊಟ್ಟಿದ್ದೀವಿ.
ಆದರೆ 10 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿ 1 ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆಗ್ತದೆ. ಅತಿಥಿಗಳು ಕೂಡ ಬರ್ತಾ ಇದ್ದಾರೆ ಮತ್ತು ವೇದಿಕೆ ಕಾರ್ಯಕ್ರಮ ಆಗಿ ಅವರ ಜೀವನ ಚರಿತ್ರೆಯನ್ನು ಎಲ್ಲರಿಗೂ ಗೊತ್ತಾಗಬೇಕು. ಜಿಲ್ಲೆಯಿಂದ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಲ್ಲಿ 6 ದಿನಾಂಕ 6, 7 ಮತ್ತು 9, 10 ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಸಮಾಜ ಸಭೆಗಳನ್ನು ಮಾಡಿ ಅಲ್ಲಿಂದ ಕೂಡ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಸಭೆಗಳು ಕೂಡ ಆಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಕಾರ್ಯಕ್ರಮಕ್ಕೆ. ಅದೇ ರೀತಿ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಮಾತೋಶ್ರೀ ಗುಣಶೀಲ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆ ಕುರಿತು ಸಂಪೂರ್ಣ ವಿವರವನ್ನು ಮಹಾರಾಷ್ಟ್ರದಿಂದ ಬಂದಂಥ ವಕ್ತಾರರು ಮಾತಾಡ್ತಾರೆ. ಮತ್ತು ಅದೇ ಕುಟುಂಬದ ಮನೆತನದ ರಾಜರು ಕೂಡ ಅವರ ಗೌರವ ಉಪಸ್ಥಿತಿ ಕೂಡ ಇರ್ತದೆ. ನಮ್ಮ ರಾಜ್ಯದ ಹಿರಿಯರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಜನ, ಯಾಕಂದರೆ ಅವರು ಒಂದು ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡಿಲ್ಲ, ಸಂಪೂರ್ಣ ಸನಾತನ ವ್ಯವಸ್ಥೆಗೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡಿದಂಥವರು ಅಹಿಲ್ಯಾಬಾಯಿ ಹೋಳ್ಕರ್ ಅವರು. ಮತ್ತು 3,000 ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದರಲ್ಲಿ, ಅದನ್ನು ಪುನರ್ ನಿರ್ಮಾಣ ಮಾಡುವುದರಲ್ಲಿ ದೊಡ್ಡ ಪಾತ್ರ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ನಡೆಯಬಹುದಾದ ಅಕ್ರಮ ಗೋ ಹತ್ಯೆ ಹಾಗೂ ಗೋ ಸಾಗಾಟವನ್ನು ಕಟ್ಟುನಿಟ್ಟಾಗಿ ತಡೆಯಬೇಕೆಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಡಳಿತವನ್ನು ಒತ್ತಾಯಿಸಿದೆ. ಸೋಮವಾರ ಬೀದರ್ನ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕೆಗೋಷ್ಠಿಯಲ್ಲಿ ಜಿಲ್ಲೆಯಲ್ಲಿ ನಡೆಯುವ ಅಕ್ರಮ ಗೋ ಹತ್ಯೆ ಹಾಗೂ ಸಾಗಾಟವನ್ನು ತಡೆಯುವಲ್ಲಿ ಜಿಲ್ಲಾಡಳಿತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪರಿಷತ್ತಿನ ಮುಖಂಡರು ಆಗ್ರಹಿಸಿದ್ದಾರೆ. ಜೂನ್ 6ರಂದು ಆಚರಿಸಲಾಗುವ ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋಗಳನ್ನು ಕುರ್ಬಾನಿ ನೀಡಲಾಗುತ್ತದೆ. ಇದು ಕಾನೂನು ವಿರುದ್ಧ ಹಾಗೂ ಅನಾಗರಿಕ ಪ್ರವೃತ್ತಿಯಾಗಿದೆ. ರಾಜ್ಯದಲ್ಲಿ 2020ರಲ್ಲೇ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಲಾಗಿದೆ. ಆದರೂ ಕೂಡ ಬಕ್ರೀದ್ ಸಂದರ್ಭದಲ್ಲಿ ಕುರ್ಬಾನಿ ಹೆಸರಿನಲ್ಲಿ ಗೋಗಳನ್ನು ಬಲಿ ಕೊಡಲಾಗುತ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ಗೋ ಹತ್ಯೆ ಹಾಗೂ ಮಾರಾಟವನ್ನು ತಡೆಯಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯದರ್ಶಿ ಶಿವಕುಮಾರ್, ಪ್ರಾಂತ್ಯ ಪ್ರಮುಖರಾದ ಅಂಬರೀಶ್ ಸೋಲೆಗಾಂವ್, ರಾಮಕೃಷ್ಣ ಸಾಳೆ, ಸಂಗಮೇಶ್ ಗದಗಿ, ಬಜರಂಗದಳ ಮುಖಂಡರಾದ ಭೀಮಣ್ಣ ಸೋರಳ್ಳಿ ಅವರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರುವ ಹಾಗೆ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ 2020 ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕ ಆದಂಥ 69 ಗೋಹತ್ಯೆ ನಿಷೇಧ ಕಾಯ್ದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಜಾರಿಗೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾನೂನನ್ನು ಸಂರಕ್ಷಣೆ ಮಾಡೋರು ಮತ್ತು ಕಾನೂನಿಗೆ ಸಾಕಷ್ಟು ಗೌರವ ಕೊಡುವಂಥರು ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಇದ್ದೀವಿ. ಹಾಗೆ ಅದೇ ರೀತಿಯ ಕೂಡ ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಪಣತೊಟ್ಟು ನಿಂತಿದೆ. ಮಾತಿದ್ರೆ ಸಾಕು, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಹೇಳ್ತಾ ಇರೋದು ಅಷ್ಟೇ, ಇವತ್ತು ಸಂವಿಧಾನದಲ್ಲಿ ತಿದ್ದುಪಡಿ ಇರುವಂತಹ ನಮ್ಮ ಗೋಹತ್ಯೆ ನಿಷೇಧ ಕಾಯ್ದೆ 2020 ವಿಧೇಯಕ 69 ಈ ಕಾನೂನನ್ನು ಕಠಿಣ ಕ್ರಮದಲ್ಲಿ, ಅಂದ್ರೆ ಕಾನೂನು ಯಾವ ರೀತಿ ಹೇಳ್ತದೆ ಅಂದ್ರೆ, ಕಾನೂನಿನಲ್ಲಿ ಯಾವುದೇ ಒಂದು ಅಕ್ರಮ ಗೋಗಳನ್ನು ತೆಗೆದುಕೊಂಡು ಹೋಗೋದಿರ್ಬೋದು ಮತ್ತು ಮಾಂಸ ಮಾರಾಟ ಇರ್ಬೋದು, ಅಕ್ರಮವಾಗಿ ಸಂಗ್ರಹ ಮಾಡೋದಿರ್ಬೋದು, ಯಾವುದೇ ಕೂಡ ಇದ್ದಾಗ 3 ರಿಂದ 5 ವರ್ಷದವರೆಗೆ ದಂಡ, 3 ರಿಂದ 5 ವರ್ಷದವರೆಗೆ ಸಜಾ ಇದೆ. ಮತ್ತು 7 ವರ್ಷದವರೆಗೆ 3 ವರ್ಷದಿಂದ 7 ವರ್ಷವರೆಗೆ ಜೈಲು ಕಾರ್ಯಕ್ರಮ ಇದೆ. ಅದೇ ರೀತಿಯಾಗಿ 3 ಲಕ್ಷದಿಂದ 5 ಲಕ್ಷದವರೆಗೆ ಅವರಿಗೆ ದಂಡ ಇದೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಇರುವಾಗ ನಮ್ಮ ರಾಜ್ಯದಲ್ಲಿ ರಾಜ್ಯಾರೋಷವಾಗಿ ಅಕ್ರಮಗಳ ಗೋ ಸಾಗಾಟ ನಡೀತಿದೆ. ಅದಕ್ಕೆ ಸಂಬಂಧಂತೆ ನಮ್ಮ ಬೀದರ್ನಲ್ಲಿರುವಂತಹ ತೆಲಂಗಾಣ ಬಾರ್ಡರ್ ಇರ್ಬೋದು ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಎರಡೂ ಕೂಡ ಹತ್ತಿರೋದ್ರಿಂದ ಸಾಕಷ್ಟು ಗೋಗಳು ಇದರ ಮುಖಾಂತರ ಹೋಗ್ತಾ ಇವೆ. ಆ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸಂಬಂಧಪಟ್ಟ ಅಧಿಕಾರಿಗಳು, ಗೋಹತ್ಯೆ ನಿಷೇಧ ಕಾಯ್ದೆ ಸಂಬಂಧಪಟ್ಟಂತೆ ಯಾರ್ಯಾರು ಬರ್ತಾರೆ, DC ಬರ್ಬೋದು, SP ಬರ್ಬೋದು, ಮತ್ತೆ ಪಶು ಇಲಾಖೆ ಬರ್ಬೋದು, RTO ಬರ್ಬೋದು, ಸಂಬಂಧಪಟ್ಟಂತ ಎಲ್ಲರೂ ಕೂಡ ಒಂದು ಜಂಟಿಯಾಗಿ ಕಾರ್ಯಯೋಜನೆ ಮಾಡಿ ಎಲ್ಲಾ ಕಡೆ ಕೂಡ ಚೆಕ್ ಪೋಸ್ಟ್ ಹಾಕುವಂತ ಕೆಲಸ ಮಾಡಬೇಕು. ಈಗಾಗಲೇ ಸಾಕಷ್ಟು ಸರ್ಕಾರ ನಮ್ಮಲ್ಲಿದೆ, ಆದರೆ ಬೇರೆ ತೆಲಂಗಾಣ ಸರ್ಕಾರದಲ್ಲಿ ಈ ರೀತಿ ಆದ ಕಾಯ್ದೆ ಇಲ್ಲ. ಹೀಗಾಗಿ ಸಾಕಷ್ಟು ಗೋಗಳು ಇಲ್ಲಿಂದ ಆ ಕಡೆ ಹೋಗ್ತಾ ಇದೆ, ಆ ಕಡೆ ಈ ಕಡೆ ಬರ್ತಾ ಇದೆ. ಹೀಗಾಗಿ ಈ ಪ್ರಮಾಣ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಸಾಕಷ್ಟು
ಗೋಗಳು ಕೂಡ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ, ಸಾಕಷ್ಟಾಗಿದೆ. ಈಗ ಬಕ್ರೀದ್ ಸಂದರ್ಭ ಒಂದೇ ಅಂತಲ್ಲ, ಸಾಕಷ್ಟು ಬಾರಿ ಕೂಡ ನಾವು ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ರೀತಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಕಡೆನೂ ಕೂಡ ಸರ್ಕಾರದ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲೂ ಕೂಡ ಈಗ 28ನೇ ತಾರೀಕಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ನಾವು. ಅಲ್ಲೂ ಕೂಡ SP ಅವರು ಇರ್ಬೋದು, DC ಅವರು ಇರ್ಬೋದು, ಜಂಟಿ ಕಾರ್ಯಯೋಜನೆ ಮಾಡಿ ಒಂದು ಇದು ಹಾಕುವಂತ ಕೆಲಸ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದು ಇನ್ನ ಸಮರ್ಪಕವಾಗಿಲ್ಲ. ಹೀಗಾಗಿ ಅಲ್ಲಿ ನಾವು ಹೇಳಿದ್ದೇವೆ, ಎಚ್ಚರಿಕೆ ಗಂಟೆ ಕೊಟ್ಟಿದ್ದೆವು 2ನೇ ತಾರೀಕು ಒಳಗಾಗಿ DC ಕಚೇರಿಗೆ ಮುತ್ತಿಗೆ ಅಂತೇಳಿ. ಅದರ ಪರಿಣಾಮವಾಗಿ ಇವತ್ತು ಕಲಬುರಗಿಯಲ್ಲಿ DC ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ನಮ್ಮ ಕಾರ್ಯಕರ್ತರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಅಷ್ಟೇ ಹೇಳ್ತಾ ಇರೋದು, ಬೀದರ್ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಇರಬಹುದು, ಗಡಿ ಭಾಗ ಇರಬಹುದು, ಎಲ್ಲಾ ಕಡೆನೂ ಕೂಡ ಅಕ್ರಮವಾಗಿ ಗೋಗಳನ್ನು ಯಾರು ಕೂಡ ಸಾಗಾಟ ಮಾಡಬಾರದು. ಅಷ್ಟೇ ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬರುವಂತ ಅನೇಕ ನಮ್ಮ ಇವಿದೆ ಸಂತೆಗಳಿದೆ. ಉದಾಹರಣೆಗೆ ದುಗಲ್ಗುಂಡಿ ಇರಬಹುದು, ಮೈಲಾರ್ ಇರಬಹುದು, ಔರಾದ್ ಇರಬಹುದು, ಚಿಡುಗುಪ್ಪ ಇರಬಹುದು, ಬಸವ ಕಲ್ಯಾಣ ಇರಬಹುದು, ಹನ್ಸೂರ್ ಇರಬಹುದು, ಸಾಯಿಗಾಂವ್ ಇರಬಹುದು. ಈ ರೀತಿ ಎಲ್ಲೆಲ್ಲಿ ನಮ್ಮ ಸಂತೆ ನಡೀತದೆ ಗೋಗಳ, ಅದನ್ನು ಈ ಹಬ್ಬ ಆಗೋದ್ರೊಳಗೂ ತಡೆಯುವಂತ ಕೆಲಸ DC ಅವರು ಆರ್ಡರ್ ಮಾಡಬೇಕಾಗಿದೆ. ಸಂಬಂಧಪಟ್ಟ ಇಲಾಖೆಯವರು ಅದ್ರ ಕೂಡ ಎಚ್ಚೆತ್ಕೋಬೇಕಾಗಿದೆ. ಎಲ್ಲಾ ಸಂತೆಗಳನ್ನು ಸದ್ಯಕ್ಕೆ ರದ್ದು ಮಾಡಿ ನಂತರ ಈ ಬಕ್ರೀದ್ ಹಬ್ಬದ ನಂತರ ಬೇಕಾದ್ರೆ ಆರಂಭ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಸರ್ಕಾರ ಅತ್ಯಂತ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿನಾವೇಶವಾಗಿ ತೋರಿಸಬಾರದು. ಯಾಕಂದ್ರೆ ಕಾನೂನು ದೃಷ್ಟಿಯಲ್ಲಿ ನಾವು ಮಾತೆತ್ತರೆ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಕಾನೂನಿಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೂ ವಿಶ್ವಾಸ ಇದೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮೇಲೆ ಅಪಾರವಾದ ಗೌರವ ಇದೆ. ಆ ದೃಷ್ಟಿಯಿಂದ ಇರುವಂತ ನಮ್ಮ ಕಾಯ್ದೆ ಏನಿದೆ ಅದನ್ನು ಕೂಡ ಸರ್ಕಾರ ಏನ್ ಮಾಡಬೇಕು, ತಕ್ಷಣ ತಮ್ಮ ಎಲ್ಲಾ ಜಿಲ್ಲಾಧಿಕಾರಿಗಳಿರ್ಬೋದು, SP ತಮ್ಮ ಆಡಳಿತ, ಜಿಲ್ಲಾ ಆಡಳಿತ ಏನೇನಿದೆ ಎಚ್ಚೆತ್ತುಕೊಂಡು ಈಗಾಗಲೇ ಯಾವುದೇ ಒಂದು ಅಕ್ರಮ ಗೋಗಳನ್ನು ಯಾವುದೇ ಕೂಡ ಕಷಾಯಖಾನೆಗೆ ಹೋಗದೆ ಅದನ್ನು ತಡೆಯುವಂತ ಕೆಲಸ ಜಿಲ್ಲಾ ಆಡಳಿತ ಮಾಡಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ಇನ್ನೊಂದು ನಾನು ಹೇಳ್ತೀನಿ, ಏನಪ್ಪಾ ಅಂದ್ರೆ ನಮ್ಮ ಹಿಂದೂಗಳ ಗೋಮಾತೆ ಅಂದ್ರೆ ನಮ್ಮ ತಾಯಿಗೆ ಸಮಾನ. ಆ ದೃಷ್ಟಿಯಿಂದ ಒಂದು ವೇಳೆ ಜಿಲ್ಲಾ ಆಡಳಿತ ಅದ್ರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಪ್ರತಿಯೊಬ್ಬ ಹಿಂದೂ ಆದ ಕಾರ್ಯಕರ್ತ ನಮ್ಮ ಮಾತೆಯನ್ನು ಕಾಪಾಡೋದು ನಮ್ಮ ಹೊಣೆ ಇದೆ. ಹೀಗಾಗಿ ಅದನ್ನು ಕಾಪಾಡುವಂತ ಕೆಲಸ ನಾವೇ ತೆಗೆದುಕೊಳ್ಬೇಕಾಗ್ತದೆ. ಪ್ರತಿ ಹಳ್ಳಿ ಇರ್ಬೋದು, ಚೆಕ್ ಪೋಸ್ಟ್ ಇರ್ಬೋದು, ಎಲ್ಲಾ ಕಡೆ ಇರುವ ಗಡಿ ಭಾಗದಲ್ಲಿ ನಾವು ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ. ಆದ್ರೆ ಆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಏನಾರ ಹದಗೆಟ್ಟಾಗ ಇದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ ಆಗ್ತದೆ. ಆ ದೃಷ್ಟಿಯಿಂದ ಇದಕ್ಕೆ ನಮ್ಮ ಹಿಂದೂ ಪ್ರತಿಯೊಬ್ಬ ಕಾರ್ಯಕರ್ತನು ಕಾನೂನು ಕ್ರಮ ಕೈಗೊಳ್ಳದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತ ತೆಗೆದುಕೊಳ್ಬೇಕಂತೇಳಿ ಈ ಪತ್ರಿಕಾ ಮುಖಾಂತರ ನಾನು ಅವ್ರ ಹತ್ರ ಮನವಿ ಮಾಡ್ತೀನಿ. ಆ ದೃಷ್ಟಿಯಿಂದ ನಾವು ಅತ್ಯಂತ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿರುವಂತ ಚೆಕ್ ಪೋಸ್ಟ್ ಏನಿದೆ ಅತ್ಯಂತ ಆಗ್ಬೇಕು. ಬೀದರ್ ನಗರಕ್ಕೆ ಬರುವಂತ ಎಲ್ಲೆಲ್ಲಿ ನಮ್ಮ ರಿಂಗ್ ರೋಡ್ ಇದೆ, ಯಾವುದೇ ಒಂದು ಗೋವನ್ನು ಒಳಗಡೆ ಬರಬಾರ್ದು ಮತ್ತು ಹೊರಗಡೆ ಹೋಗ್ಬಾರ್ದು, ಒಳಗಿಂದ ಹೊರಗೆ ಹೋಗಬಾರ್ದು, ಹೊರಗಿಂದ ಒಳಗೆ ಬರಬಾರ್ದು. ಈ ರೀತಿ ನಾವು ಚೆಕ್ ಪೋಸ್ಟ್ ಗಳನ್ನ ಹಾಕಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡಾಗ ಈ ಕಠಿಣವಾದ ನಾವೇನು ಹೊಸದಾಗಿ ಮಾಡ್ತಾ ಅಂತಿಲ್ಲ, ಇರುವಂತ ಗೋಹತ್ಯೆ ನಿಷೇಧ ಕಾಯ್ದೆಯನ್ನೇ ಸಮರ್ಪಕವಾಗಿ ಅದನ್ನು ಜಾರಿಗೆ ತರುವಂತೆ ವಿನಂತಿ ಮಾಡ್ತಾ ಇದ್ವಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ. ಆ ದೃಷ್ಟಿಯಿಂದ ಇದರಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಜಿಲ್ಲಾ ಆಡಳಿತಕ್ಕೆ ಇದನ್ನ ಕಠಿಣವಾದ ಒಂದು ಚೆಕ್ ಪೋಸ್ಟ್ ಹಾಕಿ ಸಂಬಂಧಪಟ್ಟಂತ ಇಲಾಖೆಗಳ ಜೊತೆ ಗಮನ ಹರಿಸಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುವುದರಲ್ಲಿ ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ ಅಂತ ಹೇಳಿ ಈ ಮುಖಾಂತರ ನನ್ನ ಪತ್ರಿಕೆ ಮುಖಾಂತರ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೀನಿ. ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರು ಸೋಮವಾರ ಒಂದು ದಿನದ ಸಂವಿಧಾನಾತ್ಮಕ ಸತ್ಯಾಗ್ರಹವನ್ನು ನಡೆಸಿದರು. ಬೀದರ್ ನಗರದ ಪ್ರವಾಸಿ ಮಂದಿರದ ಹತ್ತಿರ ಸತ್ಯಾಗ್ರಹ ನಡೆಸಿದ ನೌಕರರು ತಮ್ಮ ಬೇಡಿಕೆಗಳು ಕೂಡಲೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಇತರೆ ವಸತಿ ಶಾಲೆಗಳ ಸಿಬ್ಬಂದಿಗಳಂತೆ ತಮಗೂ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ನೌಕರರು ಆಗ್ರಹಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಜಮ್ಗಿ ಗ್ರಾಮದಲ್ಲಿ ರವಿವಾರ ಅದ್ದೂರಿಯಾಗಿ ಜರುಗಿತು. ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದ ಅವರ ಶಾಸಕ ಮಾಜಿ ಸಚಿವ ಪ್ರಭು ಬಿ ಚವ್ಹಾಣ್ ಅವರು, ಇಂದು ಪ್ರತಿಯೊಬ್ಬರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸೇರಿದಂತೆ ಅಂಬೇಡ್ಕರ್ ಹಾಗೂ ಇತರ ಮಹಾತ್ಮರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ, ಮಹಾರಾಷ್ಟ್ರದ ಅನೇಕ ಪೂಜ್ಯರು, ಗಣ್ಯರು ಸೇರಿದಂತೆ ನೂರಾರು ಭಕ್ತರು ಪಾಲ್ಗೊಂಡಿದ್ದರು. देश की भूमि को हमारी भूमि समझने वाले, रेतों का राजा, गरीबों का कैवारी छत्रपति शिवाजी महाराज का आज जमगी ग्राम में पुतला का अनावरण हुआ है। इस भव्य प्रोग्राम में हमारे सभी हमारे समाज के गुरु बेंगलुरु से गुरुजी आए हैं, उनका स्वागत करता हूँ। महाराष्ट्र के पंढरपुर के अध्यक्ष महाराज जी, उनका स्वागत करता हूँ। सेकर ऐसे अनेक महाराज इस प्रोग्राम को आया है। ये पुतला चाहे वो
शिवाजी महाराज का पुतला हो, हमारे अम्बेडकर जी का पुतला हो, हमारे वसुंधरा जी का पुतला हो, अनेक ऐसे महापुरुषों का पुतला अनेक उनका विचारों का परिवर्तनों का लाड, इसके लिए ये पुतला का किया है। और मुझे इतनी खुशी है कि ऐसे महापुरुषों का पुतला को मुझे उद्घाटन करने का मौका मिला। इसलिए मैं सभी मेरे जमगी सर्कल के भाइयों का, खास करके औराद तालुके के मेरे मराठा समाज का, औराद मुत्तुकुमान तालुक मराठा समाज का अभिनंदन करता हूं। और मैं उनको इतना ही विनती किया हूं कि आज जो पुतला हुआ है इसकी देखरेख हो, पूजा अर्चा हो, ये मैं विनती किया हूं और इनके विचारों का प्रसार हो। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.